ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಹೌ ಟು ಇನ್ಸ್ಟಾಲ್ ವಿ ಎಸ್ ಕೋಡ್ ಎಡಿಟರ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್ ಸಿ ಎಸ್ ಕನ್ನಡ ಕೋಡರ್ಗೆ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ನಿಮಗೆ ವಿಜುವಲ್ ಸ್ಟುಡಿಯೋನ ಹೇಗೆ ಇನ್ಸ್ಟಾಲ್ ಮಾಡಬೇಕಂತ ಹೇಳ್ಕೊಡ್ತೀನಿ. ಫಸ್ಟಿಗೆ ನೀವು ವಿಜುವಲ್ ಸ್ಟುಡಿಯೋ ಕೋಡ್ ಡೌನ್ಲೋಡ್ ಅಂತ ಟೈಪ್ ಮಾಡಿ. ಸೊ ಟೈಪ್ ಮಾಡಿದಾಗ ಫಸ್ಟ್ ಒನ್ ಏನು ಬರುತ್ತೆ ಅದನ್ನೇ ಕ್ಲಿಕ್ ಮಾಡಿದ ನಂತರ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೀವು ಡೌನ್ಲೋಡ್ ಮಾಡಬೇಕಂದ್ರೆ ವಿಂಡೋಸ್ಗೆ ಡೌನ್ಲೋಡ್ ಮಾಡಬೇಕಾ ಅಥವಾ ಮ್ಯಾಕ್ಗೆ ಡೌನ್ಲೋಡ್ ಮಾಡಬೇಕಾ, ಯಾವುದು ನಿಮ್ಮದು ಲ್ಯಾಪ್ಟಾಪ್ ಆಗಿರುತ್ತೆ ಸಿಸ್ಟಮು ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಅದು ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದಮೇಲೆ ಓಪನ್ ಆದಮೇಲೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಆದಮೇಲೆ ನೀವು ಇಲ್ಲಿ ವಿಜುವಲ್ ಸ್ಟುಡಿಯೋ ಅಂತ ಟೈಪ್ ಮಾಡಿದ್ಮೇಲೆ ಅದು ಓಪನ್ ಆಗುತ್ತೆ. ಈ ಥರ ನಿಮಗೆ ಕಾಣುತ್ತೆ. ಓಪನ್ ಆದ ತಕ್ಷಣ ಈ ಥರ ನೋಡ್ತಿದ್ರಲ್ಲ, ಈ ಥರ ಕಾಣಿಸುತ್ತೆ. ಲೋಡ್ ಆಗ್ತಾ ಇದೆ. ಇದಾದಮೇಲೆ ಇಲ್ಲಿ ಫೈಲ್ ಅಂತಿದೆಯಲ್ಲ ಅದನ್ನ ಕ್ಲಿಕ್ ಮಾಡಿ. ನೀವು ಏನೇ ಸೇವ್ ಮಾಡಬೇಕಂದ್ರೂ ಆಟೋ ಸೇವ್ ಅಂತ ಕೊಟ್ವಿ. ಯಾಕಂದರೆ ಬೇಸಿಕ್ ಇದು ಆಟೋ ಸೇವ್ ಅಂದರೆ ನೀವು ಏನೇ ಟೈಪ್ ಮಾಡಿ ಮ್ಯಾನ್ಯುಯಲ್ ಆಗಿ ಸೇವ್ ಮಾಡೋ ಬದಲು ಆಟೋ ಸೇವ್ ಆಗಿ ಸೇವ್ ಆಗುತ್ತೆ, ಒಂದು ಲೈನ್ ಬರೆದ್ರು ಕೂಡ. ನೆಕ್ಸ್ಟ್ ಬಂದು ಪ್ರಿಟಿಯರ್ ಅಂತ, ಇಲ್ಲಿ ಎಕ್ಸ್ಟೆನ್ಷನ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಪ್ರಿಟಿಯರ್ ಅಂತ ಹೋಗಿ. ಈ ಪ್ರಿಟಿಯರ್ ನಮಗೆ ಎಷ್ಟು ಇಂಪಾರ್ಟೆಂಟ್ ಅಂದರೆ, ನೀವು ಏನೇ ಕೋಡ್ ಯಾವ ಥರ ಬೇರೆ ಥರ ಲೈನ್ಸಲ್ಲಿ ಬರೆದ್ರೂ ನೀವು ಆಟೋ ಸೇವ್ ಕೊಟ್ಟಿರೋದ್ರಿಂದ ಅದು ಆಟೋಮೆಟಿಕ್ ಅರೇಂಜ್ ಆಗುತ್ತೆ. ಪ್ರಿಟಿಯರ್ ಫಾರ್ಮೆಟ್ ನಿಮಗೆ ಓದೋಕ್ಕೆ ಈಸಿ ಆಗುತ್ತೆ, ಕಷ್ಟ ಆಗೋಲ್ಲ. ನೋಡಿದ ತಕ್ಷಣ ಕೋಡ್ ಏನು ಬರೆದಿರ್ತೀರ ಅಂತ ಅರ್ಥ ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ಪ್ರಿಫರೆನ್ಸ್ ಅಂತ ಹೋಗಿ ಅಲ್ಲಿ ಥೀಮ್ ಅಂತ ಇರುತ್ತೆ. ಥೀಮಲ್ಲಿ ಒಂದು ಕಲರ್ ಥೀಮು, ಫೈಲ್ ಐಕಾನ್ ಥೀಮು, ಪ್ರಾಡಕ್ಟ್ ಐಕಾನ್ ಥೀಮು. ಸೊ ನಿಮಗೆ ಯಾವ ಥರ ಕಲರ್ ಇರಬೇಕು ಮತ್ತು ಯಾವ ಥರ ಥೀಮ್ಸ್ ಇರಬೇಕು ನಿಮಗೆ ಐಕಾನ್ಸ್ ಎಲ್ಲ, ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ಇದು ಮಾಡ್ಬೋದು. ಬೇಸಿಕ್ ನೀಡ್ಸ್ ಇಷ್ಟು ನಿಮಗೆ ಬೇಸಿಕ್ ಬೇಕಾಗುತ್ತೆ ವಿಜುವಲ್ ಸ್ಟುಡಿಯೋದಲ್ಲಿ. ಇಷ್ಟು ಸೆಟ್ಟಿಂಗ್ಸ್ನ ನೀವು ತಿಳ್ಕೊಂಡ್ರೆ ಸಾಕು. ಇವಾಗ ನೋಡಿದ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.